ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ಆಸೆ ಸೀರಿಯಲ್ ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಮನೋಜನ್ ಶೋರೂಮ್ ಅಲ್ಲಿ ಬಂದಿರೋ ಕ್ರಿಶ್ ಮನೋಜನ್ಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಅವ್ನ್ ತಲೆ ತಿಂತಿರ್ತಾನೆ. ಅದಕ್ಕೆ ಉತ್ತರ ಕೊಡಕ್ಕಾಗ್ದೆ ಮನೋಜ ಒದ್ದಾಡ್ತಿರ್ತಾನೆ. ಜೊತೆಗೆ ಚಾಯನು ಆ ಹುಡುಗನ ಕಂಟ್ರೋಲ್ ಮಾಡಕ್ಕಾಗ್ದೆ ತುಂಬಾನೇ ಒದ್ದಾಡ್ತಿರ್ತಾಳೆ. ಇವನು ಈ ರೀತಿ ಒದ್ದಾಡ್ತಿರೋದನ್ನ ನೋಡ್ತಾ ಕ್ರಿಶ್ಗೆ ತುಂಬಾನೇ ಖುಷಿ ಆಗ್ತಿರತ್ತೆ. ಏನ್ ಬಾಸ್ ಈ ತರದ್ ಪ್ರಶ್ನೆ ಎಲ್ಲ ಕೇಳ್ತಾ ಇದ್ದಾನೆ, ಸಿಕ್ಕಾಪಟ್ಟೆ ಕಿಲಾಡಿದಾನೆ ಬಾಸ್ ಅಂತ ಛಾಯಾ ಮನೋಜನ್ ಹತ್ರ ಹೇಳ್ತಿರ್ತಾಳೆ. ಹಾಕೊಳಕ್ ಆಗ್ದಿರೋ ಡ್ರೆಸ್ ಯಾವ್ದು ಅಂತ ಕ್ರಿಶ್ ಕೇಳ್ಬೇಕಾದ್ರೆ ಯಾವ್ದದು ಅಂತ ಇಬ್ರು ತಲೆ ಕೆರ್ಕೋತಿರ್ತಾರೆ. ಅದೇನು ಅಂತ ನನ್ ಗೊತ್ತಿಲ್ಲ ಅಪ್ಪಿ, ಅದ್ ಯಾವ ಡ್ರೆಸ್ ಹೇಳು ಅಂತ ಮನೋಜ ಕೇಳ್ಬೇಕಾದ್ರೆ ಅಯ್ಯೋ ಗೊತ್ತಿಲ್ವಾ ಡ್ಯಾಡಿ, ಅದೇ ಅಡ್ರೆಸ್ ಅಂತ ಹೇಳ್ಕೊಂಡು ಕ್ರಿಶ್ ನಗ್ತಿರ್ತಾನೆ. ಥೋ ಹೋಗಪ್ಪ, ನನ್ ಲೈಫೇ ಚೆನ್ನಾಗಿಲ್ಲ, ಇದು ಒಂದ್ ಪ್ರಶ್ನೆ ಅಂತ ಈ ಚೋಟು ನನ್ನನ್ ಕೇಳ್ತಾ ಇದ್ದಾನೆ ಅಂತ ಮನೋಜ ಗೊಣಗ್ತಿರ್ತಾನೆ. ಬಾಸ್, ಈ ಹುಡ್ಗ ಬೇಕು ಅಂತ ನಮ್ಮನ್ನ ಟೀಸ್ ಮಾಡ್ತಿದ್ದಾನೆ ಬಾಸ್, ನನ್ ಮರ್ಯಾದೆ ಹೋಗ್ತಿದೆ, ನಾ ಹೋಗ್ತೀನಿ ಬಾಸ್ ಅಂತ ಛಾಯಾ ಹೇಳ್ಬೇಕಾದ್ರೆ ಈ ಛಾಯಾ ಸುಮ್ನೆ ನಿಂತ್ಕೋ, ನೆಕ್ಸ್ಟ್ ಅವ್ನ್ ಕ್ವೆಶ್ಚನ್ ಕೇಳೋದಿಕ್ಕೆ ಪಟ್ಟ ಪಟ್ಟ ಅಂತ ಹೆಂಗ್ ಉತ್ತರ ಹೇಳ್ತೀನಿ ನೋಡ್ತಾ ಇರು ಅಂತ ಮನೋಜ ಹೇಳ್ತಾ ನೆಕ್ಸ್ಟ್ ಕ್ವಶನ್ ಕೇಳ ಅಂತ ಧೈರ್ಯವಾಗಿ ತುಂಬಾ ಕಾನ್ಫಿಡೆಂಟ್ ಆಗಿ ಮನೋಜ ಹೇಳ್ತಾನೆ. ಬೆಳಗ್ಗೆ ನಾವು ಬ್ರೇಕ್ಫಾಸ್ಟ್ ತಿನ್ನೋದಕ್ಕಿಂತ ಮುಂಚೆ ಎರಡನ್ನ ನಾವು ಯಾವತ್ತೂ ತಿನ್ನಕ್ಕಾಗೋದಿಲ್ಲ, ಅದೇನು ಅಂತ ಕ್ರಿಶ್ ಕೇಳ್ಬೇಕಾದ್ರೆ ಮನೋಜ ಚಾಯಿನ್ ಮುಖ ನೋಡ್ತಾ ಏನಿರ್ಬೋದು ಅಂತ ಕೇಳ್ತಾನೆ. ಬಾಸ್, ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಬಿರಿಯಾನಿ ತಿನ್ನೋ ಹಾಗಿಲ್ಲ, ಮೇ ಬಿ ಅದೇ ಆನ್ಸರ್ ಇರ್ಬೇಕು ಅಂತ ಛಾಯಾ ಹೇಳ್ತಿರ್ತಾಳೆ. ಛಾಯಾ ಹೇಳ್ತಿರೋ ಮಾತನ್ನ ಕೇಳಿ ಕ್ರಿಶ್ ಬಿದ್ದು ಬಿದ್ದು ನಗ್ತಿರ್ತಾನೆ. ಡ್ಯಾಡಿಗೇನ ಬುದ್ಧಿ ಇಲ್ಲ ಅಂದ್ರೆ ಈ ಸಿಸ್ಟರ್ಗೂ ಬುದ್ಧಿ ಇಲ್ಲ. ಅಲ್ಲ ಅಕ್ಕ, ನಾವು ಬ್ರೇಕ್ಫಾಸ್ಟ್ ತಿನ್ನೋದಕ್ಕೂ ಮುಂಚೆ ಲಂಚ್ ಮತ್ತೆ ಡಿನ್ನರ್ ತಿನ್ನಕ್ಕಾಗತ್ತಾ, ಅದನ್ನೇ ನಾನು ಹೇಳಿದ್ದು ಅಂತ ಹೇಳ್ತಾ ಕ್ರಿಶ್ ಚಪ್ಪಾಳೆ ತಡ್ತಾ ಬಿದ್ದು ಬಿದ್ದು ನಗ್ತಿರ್ತಾನೆ. ಇದರಿಂದ ಕ್ರಿಶ್ ಮುಂದೆ ಮನೋಜ ಮತ್ತೆ ಛಾಯಿಂಗ್ ಇಬ್ರಿಗೂನು ಅವಮಾನ ಆಗ್ತಿರತ್ತೆ. ಸಾಕು ಸಾಕು, ನೀನು ತುಂಬಾ ಜೀನಿಯಸ್ ಅಂತ ಗೊತ್ತಾಯ್ತು, ಈ ಕ್ವಶನ್ಸ್ ಎಲ್ಲ ಏನು ಬೇಡ, ನಿನಗೆ ಇವಾಗ ತುಂಬಾ ಜಾಸ್ತಿ ಚೀಸ್ ಹಾಕಿರೋ ಒಂದು ದೊಡ್ಡ ಪಿಜ್ಜಾನ ಆರ್ಡರ್ ಮಾಡ್ತೀನಿ ಅಂತ ಮನೋಜ ಹೇಳಿದಾಗ ಅದನ್ನ ಕೇಳಿ ಸೂಪರ್ ಅಂತ ಹೇಳ್ತಾ ಕ್ರಿಶ್ ಚಪ್ಪಾಳೆ ತಡ್ತಿರ್ತಾನೆ. ಆದ್ರೆ ಒಂದ್ ಕಂಡೀಷನ್, ಇನ್ಮೇಲೆ ಇಂಥ ಕ್ವಶನ್ ಎಲ್ಲ ನೀನ್ ನನ್ನ ಹತ್ರ ಕೇಳ್ಬಾರ್ದಪ್ಪೆ, ಸರಿನಾ ಅಂತ ಮನೋಜ ಹೇಳ್ಬೇಕಾದ್ರೆ ಅಯ್ಯೋ ಡ್ಯಾಡಿ, ನಿಮ್ಗೆಲ್ಲ ಗೊತ್ತಿದೆ ಅಂತ ಹೇಳ್ತೀರಾ, ಅದ್ರಲ್ಲೂ 5 ಡಿಗ್ರಿ ತಗೊಂಡಿದೀನಿ ಅಂತ ಹೇಳ್ತೀರಾ, ಹಾಗಿದ್ಮೇಲೆ ನಾನ್ ಯಾಕೆ ಪ್ರಶ್ನೆ ಮಾಡ್ಬಾರ್ದು ಅಂತ ಕ್ರಿಶ್ ಕೇಳ್ತಾನೆ. ಆಗ ಮನೋಜ ಛಾಯಿನ ನೋಡ್ಬೇಕಾದ್ರೆ ಬಾಸ್, ಒಂದೇ ಒಂದು ಪ್ರಶ್ನೆಲಿ ನಿಮ್ಮನ್ನ ಔಟ್ ಮಾಡಿ ಬಿಸಾಕ್ಬಿಟ್ಟ ಅಂತ ಛಾಯಾ ಹೇಳ್ಬೇಕಾದ್ರೆ ಇದನ್ನ ನೀನು ನನ್ಗೆ ಹೇಳ್ಕೊಡ್ಬೇಕಾ, ಸುಮ್ನೆ ಇರ್ತೀಯಾ ಅಂತ ಮನೋಜ ಹೇಳ್ತಾನೆ. ಸಾರಿ ಬಾಸ್ ಅಂತ ಹೇಳ್ತಾ ಛಾಯಾ ಹೋಗ್ಬೇಕಾದ್ರೆ ಛಾಯಾ, ಈಗಿಂದೀಗ್ಲೇ ಅವನಿಗೆ ಒಂದು ಪಿಜ್ಜಾ ಆರ್ಡರ್ ಮಾಡು, ಚಿಕ್ಕದ್ ಮಾಡ್ಬೇಡ ದೊಡ್ಡದ್ ಮಾಡು, ಮೊದ್ಲು ಇವ್ನ್ ಬಾಯ್ ಮುಚ್ಚಿಸು, ಇಲ್ಲ ಅಂದ್ರೆ ನಮ್ಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕಿ ಹಾಕಿ ನಮ್ಮನ್ನ ಸಾಯಿಸ್ಬಿಡ್ತಾನೆ ಅಂತ ಮನೋಜ ಹೇಳ್ಬೇಕಾದ್ರೆ ಸರಿ ಬಾಸ್ ಅಂತ ಛಾಯಾ ಹೇಳ್ತಾಳೆ. ಆಗ ಕ್ರಿಶ್ ಖುಷಿಲಿ ಶೋರೂಮ್ ಎಲ್ಲ ಸಿಕ್ಕಾಪಟ್ಟೆ ಫಾಸ್ಟ್ ಆಗಿ ಓಡಾಡ್ತಾ ಇರ್ತಾನೆ. ನಿಂತ್ಕೊಳ್ಳೋ, ಒಂದ್ ಕಡೆ ನಿಂತ್ಕೊಳ್ಳೋ, ಕುತ್ಕೊಳ್ಳೋ ಅಂತ ಮನೋಜ ಕಿರ್ಚಾಡ್ತಾನೆ ಇರ್ತಾನೆ. ಆದ್ರೂ ಸಹ ಕ್ರಿಶ್ ಅವನ್ ಮಾತಿನ ಕೇಳ್ದೆ ಶೋರೂಮ್ ಅಲ್ಲೆಲ್ಲ ಸುತ್ತಾಡ್ತಿರ್ತಾನೆ. ಅಯ್ಯೋ ತಲೆ ಬೇರೆ ನೋಯ್ತಾ ಇದೆ, ಇವನ್ ಕಾಟ ತಡ್ಕೊಳಕ್ ಆಗ್ತಿಲ್ಲ ಅಂತ ಮನೋಜ ತಲೆ ಕಿರ್ಕೊಂಡ್ ಕುತ್ಕೊಂಡಿರ್ತಾನೆ. ಈ ಕಡೆ ತಾರಾ ಸಮಸ್ಯೆ ಎಲ್ಲ ಕ್ಲಿಯರ್ ಆಗಿ ಅವ್ರ ತಂದೆ ಆಫೀಸ್ನ ತಾರಾ ನೋಡ್ಕೊಳ್ಬೇಕು ಅಂತ ಹೇಳ್ದಾಗ ನನ್ನಿಂದ ಆಗೋದಿಲ್ಲ ಅಂತ ಹೇಳ್ತಾ ತಾರಾ ಆ ಆಫೀಸ್ನ ಮಂಜನ್ಗೆ ನೋಡೋದಕ್ಕೆ ಹೇಳ್ತಾಳೆ. ಸರಿ ಆಯ್ತು ಅಂತ ಮಂಜ ಆಫೀಸ್ಗೆ ಹೋಗೋ ಅಷ್ಟ್ರಲ್ಲಿ ಅಲ್ಲಿರೋ ಹುಡುಗರುಗಳೆಲ್ಲ ಮಾತಾಡ್ಕೊಳ್ಳೋದಕ್ಕೆ ಶುರು ಆಗ್ತಾರೆ. ನೋಡ್ದೇನೋ, ಮಂಜ ಸಖತ್ತು ಕಿಲಾಡಿ, ಓನರ್ ಮಗಳನ್ನೇ ಮದ್ವೆ ಮಾಡ್ಕೊಂಡು ಇವಾಗ ಅವನೇ ಓನರ್ ಆಗ್ಬಿಟ್ಟ ಅಂತ ಒಬ್ರಿಗೊಬ್ರು ಮಾತಾಡ್ಕೋಬೇಕಾದ್ರೆ ಅಷ್ಟ್ರಲ್ಲಿ ಮಂಜ ಎಂಟ್ರಿ ಕೊಡ್ತಾನೆ. ಅವನನ್ನ ನೋಡ್ತಿದ್ದಂಗೆ ಎಲ್ರು ಗುಡ್ ಮಾರ್ನಿಂಗ್ ಬಾಸ್ ಅಂತ ಹೇಳೋದಕ್ಕೆ ಶುರು ಮಾಡ್ತಾರೆ. ಮಂಜನು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಸೀದಾ ಹೋಗಿ ಕ್ಯಾಬಿನ್ ಅಲ್ಲಿ ಕುತ್ಕೋತಾನೆ. ಈ ಮುಂಚೆ ತಾರಾ ತಂದೆ ಹತ್ರ ಕೆಲ್ಸ ಮಾಡ್ತಿದ್ PA ಮಂಜುನ ಚೆನ್ನಾಗಿ ಮಾತಾಡಿಸ್ತಾ ಕ್ಯಾಬಿನ್ ಇಂದ ಆಚೆಗೆ ಬಂದು ಆಚೆ ಕೆಲ್ಸ ಮಾಡೋ ಹುಡುಗರ ಹತ್ರ ಎಲ್ಲ ಮಾತಾಡ್ತಿರ್ತಾನೆ. ಛೇ, ಎಲ್ಲಿಂದ ಬಂದಿರೋನು ಇವತ್ತು ಹೆಂಗ್ ಅನ್ಭವಿಸ್ತಾರ ನೋಡು, ಇದಕ್ಕೂ ಮುಂಚೆ ನನ್ ತಮ್ಮನೇಲಿ ಸೇರ್ಸ್ಬೋದಾಗಿತ್ತು ಅಂತ PA ಹೇಳ್ಬೇಕಾದ್ರೆ ಯಾಕ್ ಸರ್ ಅಂತ ಹುಡುಗರೆಲ್ಲ ಕೇಳ್ತಿರ್ತಾರೆ. ಮತ್ತಿನೇನು, ಈ ಮಂಜನ್ಗಿಂತ ಮುಂಚೆ ತಾರಾ ಮೇಡಮ್ನ ನನ್ ತಮ್ಮನೇ ಲವ್ ಮಾಡಿದಿದ್ರೆ ಇಷ್ಟೊತ್ಗೆ ಅವನೇ ಇಲ್ಲಿ ಓನರ್ ಆಗಿರ್ತಿದ್ದ ಅಂತ ಹೇಳ್ಕೊಂಡು PA ತುಂಬಾ ಬೇಜಾರ್ ಮಾಡ್ಕೋತಾನೆ. ಏನ್ ಮಾಡುದು ಸರ್, ಅದಕ್ಕೆಲ್ಲ ಅದೃಷ್ಟ ಇರ್ಬೇಕು ಅಂತ ಹುಡುಗರು ಹೇಳ್ಬೇಕಾದ್ರೆ ಸರಿ ಹೋಗಿ ಕೆಲ್ಸ ನೋಡ್ಕೊಳ್ಳಿ ಅಂತ ಹೇಳ್ತಾ PA ಅಲ್ಲಿಂದ ಹೋಗ್ತಾನೆ. ಈ ಕಡೆ ತಾರಾ ಮಂಜ ಅಪ್ಪನ್ ಚೇರ್ ಮೇಲೆ ಕುತ್ಕೊಂಡಿರೋದ್ರಿಂದ ಅವಳಿಗೆ ತುಂಬಾನೇ ಖುಷಿ ಆಗ್ತಿರುತ್ತೆ. ಹಾಗೆ ಅವನನ್ನ ಪೋಸ್ ಕೊಡು ಅಂತ ಹೇಳ್ತಾ ತನ್ನ ಮೊಬೈಲ್ ಅಲ್ಲಿ ಫೋಟೋನ ತಗೋತಾ ಇರ್ತಾಳೆ. ಹಾಗೆ ಮಂಜನ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ಅವನ್ಗೆ ಮುತ್ ಕೊಟ್ಟು ತಾರಾ ಅಲ್ಲಿಂದ ಹೋಗ್ತಾಳೆ. ಈ ಕಡೆ ಶೋರೂಮ್ಗೆ ರೋಹಿಣಿ ಬರ್ತಾಳೆ ಕೃಷ್ಣ ಕರ್ಕೊಂಡ್ ಹೋಗೋದಕ್ಕೆ ಅಂತ. ಅಷ್ಟೊತ್ಕಾಗ್ಲೆ ಕ್ರಿಶ್ ಬಾಯ್ ಮುಚ್ಚಿಸ್ಬೇಕು, ಅವ್ನ್ ಪ್ರಶ್ನೆನೇ ಕೇಳ್ಬಾರ್ದು, ಅವ್ನ್ ಮಾತಾಡ್ಲೂಬಾರ್ದು ಅಂತ ಮನೋಜ ಏನೇನ್ ತಿಂಡಿ ಬೇಕೋ ಆ ತಿಂಡಿಗಳನ್ನೆಲ್ಲ ತರಿಸಿ ಕೊಟ್ಟಿರ್ತಾನೆ. ಅದನ್ನೆಲ್ಲ ತಿಂತ ಕ್ರಿಶ್ ಎಂಜಾಯ್ ಮಾಡ್ಬೇಕಾದ್ರೆ ಅದನ್ನ ರೋಹಿಣಿ ನೋಡ್ತಾಳೆ. ಕ್ರಿಶ್, ಇದೆಲ್ಲ ಏನಿದು,
ಇದೆಲ್ಲ ನೀನೇ ತಿಂದ್ಯಾ ಅಂತ ರೋಹಿಣಿ ಕೇಳ್ಬೇಕಾದ್ರೆ ಹೌದು ಅಮ್ಮ ಅಂತ ಕ್ರಿಶ್ ತಲೆ ಆಡಿಸ್ತಾನೆ. ಅಲ್ಲ ಕಣೋ, ಇಷ್ಟೊಂದೆಲ್ಲ ಸ್ನಾಕ್ಸ್ ಯಾಕೋ ತಿಂತಾ ಇದ್ಯಾ ಅಂತ ರೋಹಿಣಿ ಕೇಳ್ಬೇಕಾದ್ರೆ ಡ್ಯಾಡಿ ತಂದ್ಕೊಟ್ರು ಅದಕ್ಕೆ ತಿಂತಾ ಇದೀನಿ ಅಂತ ಕ್ರಿಶ್ ಹೇಳ್ತಾರೆ. ಏನು, ಮನೋಜ್ ತಂದ್ಕೊಟ್ರಾ ಅಂತ ರೋಹಿಣಿ ಕೇಳ್ಬೇಕಾದ್ರೆ ಹೌದು ಅಂತ ಕ್ರಿಶ್ ತಲೆ ಆಡಿಸ್ತಾನೆ. ಹೌದು, ಎಲ್ಲಿದಾರೆ ಅವರು ಅಂತ ರೋಹಿಣಿ ಕೇಳ್ಬೇಕಾದ್ರೆ ಅಲ್ಲಿದ್ದಾರೆ ಅಂತ ಕ್ರಿಶ್ ಮನೋಜನ್ನ ತೋರಿಸ್ತಾನೆ. ಅಷ್ಟೊತ್ಕಾಗ್ಲೇ ಮನೋಜ ಸುಸ್ತಾಗಿ ನಿದ್ದೆ ಹೋಗೋದಕ್ಕೆ ಶುರು ಮಾಡ್ಬಿಟ್ಟಿರ್ತಾನೆ. ಮನೋಜ್ ಎದ್ದೇಳಿ ಮನೋಜ್ ಅಂತ ರೋಹಿಣಿ ಮನೋಜನ್ನ ಎಬ್ಸ್ತಾಳೆ. ಏನಾಯ್ತು, ಯಾಕೆ ಈ ರೀತಿ ಕುತ್ಕೊಂಡಿದ್ಯಾ? ನಿನ್ನೆನೆ ಮನೋಜ್ ಕೇಳ್ತಾ ಇರೋದು ಏನಾಯ್ತು ನಿನಗೆ, ಏನಿದೆಲ್ಲ ಅಂತ ರೋಹಿಣಿ ಕೇಳ್ಬೇಕಾದ್ರೆ ಮನೋಜ ತನ್ ಕಿವಿಲಿ ಇಟ್ಕೊಂಡ್ರೆ ಹತ್ತಿನ ತೆಗ್ದು ಕೃಷ್ಣೆ ನೋಡ್ತಿರ್ತಾನೆ. ಮನೋಜ್ ಏನಾಯ್ತು, ಕಿವಿಲಿ ಹತ್ತಿ ಯಾಕೆ ಇಟ್ಕೊಂಡಿದೀರಾ ಅಂತ ರೋಹಿಣಿ ಕೇಳ್ಬೇಕಾದ್ರೆ ನಾನ್ ಇನ್ನೇನ್ ಮಾಡ್ಬೇಕಾಗಿತ್ತು, ನಿನ್ ಮಗ ಕೇಳೋ ಪ್ರಶ್ನೆಗಳಿಗೆ ನಾನಿಂದ ಉತ್ತರ ಕೊಡಕ್ ಆಗ್ಲಿಲ್ಲ. ಅವ್ನ್ ಕೇಳೋ ಪ್ರತಿಯೊಂದು ಪ್ರಶ್ನೆಗೂ ನನ್ಗೆ ತಲೆ ಸುತ್ತಾ ಇತ್ತು ಅಂತ ಮನೋಜ ಹೇಳ್ಬೇಕಾದ್ರೆ ಅಲ್ಲ, ಅವ್ನ್ ಉತ್ತರ ಕೊಡಕ್ಕಾಗ್ದೆ ನೀನ್ ಈ ರೀತಿ ಕುತ್ಕೊಂಡಿದ್ಯಲ್ಲ, ನೀನ್ ಓದಿರನಲ್ವಾ, ಉತ್ತರ ಕೊಡಕ್ ಆಗೋದಿಲ್ವಾ ಅಂತ ರೋಹಿಣಿ ಕೇಳ್ತಾಳೆ. ನೋಡು ರೋಹಿಣಿ, ಇದಕ್ಕೂ ಮೇಲೆ ನಾನ್ ಇವನ್ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ ಆಗೋದಿಲ್ಲ. ಅಕಸ್ಮಾತ್ ನೀನು ತುಂಬಾ ಫೋರ್ಸ್ ಮಾಡಿ ಅವನ್ ಜೊತೆ ನೀನ್ ಟೈಮ್ ಸ್ಪೆಂಡ್ ಮಾಡ್ಲೇಬೇಕು ಅಂತ ಹೇಳಿದ್ರೆ ನೀನು ನನ್ ಜೊತೆ ಇರ್ಲೇಬೇಕು. ನಾನು ಒಬ್ನೇ ನಿನ್ನ ಸುಧಾರಿಸ್ಕೊಳಕ್ ಆಗಲ್ಲ. ಆಗದೇ ಇಲ್ಲ. ಓ, ಈ 5 ಡಿಗ್ರಿ ಮನೋಜನ ಏನ್ ಅನ್ಕೊಂಡ್ಬಿಟ್ಟಿದಾನೆ ಅವನು ಅಂತ ಮನೋಜ ಹೇಳ್ಬೇಕಾದ್ರೆ ಹೌದಾ ಅಂತದೇನ್ ಪ್ರಶ್ನೆ ಕೇಳ್ದ ಅವನು ಅಂತ ರೋಹಿಣಿ ಕೇಳ್ತಾಳೆ. ಅಮ್ಮ ತಾಯಿ, ದಯವಿಟ್ಟು ಮತ್ತೆ ಮತ್ತೆ ಅದನ್ನೆಲ್ಲ ನೆನ್ಪಿಸ್ಬೇಡ, ಭಯ ಆಗುತ್ತೆ ನನಗೆ. ನಾನ್ ನೋಡು ಹೆಂಗ್ ನೋಡ್ತಾ ಇದ್ದಾನ ಅವನು. ಅವ್ನ್ ಕೇಳೋ ಒಂದೊಂದು ಪ್ರಶ್ನೆನೂ ನನ್ ತಲೆ ಸಿಡ್ದೋಗುತ್ತೆ, ಯಾವ್ದಕ್ಕೂ ನನ್ನಿಂದ ಉತ್ತರ ಕೊಡಕ್ ಆಗೋದಿಲ್ಲ. ನೀನೇನಾದ್ರೂ ಮತ್ತೆ ಅವ್ನ್ ಏನ್ ಪ್ರಶ್ನೆ ಕೇಳ್ದ ಅಂತ ನಾನೇನ್ ಕೇಳ್ದಲ್ಲ, ಅದೇನಾದ್ರೂ ಅವ್ನ್ ಕೇಳಿಸ್ಕೊಂಡ್ಬಿಟ್ಟ ಅಂತ ಅಂದ್ರೆ ಮುಗ್ದೋಯ್ತು. ಮತ್ತೆ ಇನ್ನೊಂದ್ 4 ಪ್ರಶ್ನೆ ಕೇಳಿ ನಂಗ್ ತಲೆ ಸುತ್ತುವರ್ಸ್ಬಿಡ್ತಾನೆ. ಇದಕ್ಕೂ ಮೇಲೆ ನನ್ ಬಾಡಿ ತಡೆಯೋದಿಲ್ಲಮ್ಮ ಅಂತ ಮನೋಜ ಸುಸ್ತಾಗಿ ಒಂದ್ ಜಾಗದಲ್ಲಿ ಕುತ್ಕೊಬಿಡ್ತಾನೆ. ಕ್ರಿಶ್ ಮಾತ್ರ ಮನೋಜನೆ ನೋಡ್ತಾ ಸ್ಮೈಲ್ ಮಾಡ್ತಿರ್ತಾನೆ. ಆದ್ರೆ ಒಂದ್ ಮಾತಂತ ಸತ್ಯ, ನಾನೇನೋ ತುಂಬಾ ಓದಿರೋನು ಅಂತ ಅನ್ಕೊಂಡಿದ್ದೆ. ಎಲ್ರಿಗೂ ನಾನೇ ಪ್ರಶ್ನೆ ಕೇಳಿ ಎಲ್ರನ್ನೂ ಸಿಕ್ಕಾಕಿಸ್ಬೋದು ಅಂತ ನಾನ್ ಅನ್ಕೊಂಡಿದ್ದೆ. ಆದ್ರೆ ಇಲ್ಲ, ನಾನ್ ಆನ್ಸರ್ ಕೊಡಕ್ ಆಗ್ದೇ ಇರೋ ಅಂತದನ್ನೆಲ್ಲ ನಾನ್ ಕೇಳ್ತಾನೆ, ಅದು ಬುಕ್ಕಲ್ಲಿ ಇಲ್ದೇ ಇರೋ ಪ್ರಶ್ನೆಗಳನ್ನ ಅಂತ ಮನೋಜ ಹೇಳ್ಬೇಕಾದ್ರೆ ಅಲ್ಲ ಮನೋಜ್, ಒಬ್ಬ ಚಿಕ್ಕ ಹುಡುಗ ಕೇಳಿರೋ ಪ್ರಶ್ನೆಗೆ ನಿಮ್ಮಿಂದ ಉತ್ತರ ಕೊಡಕ್ಕಾಗ್ದೆ ಈ ರೀತಿ ಕುತ್ಕೊಂಡಿದಿರಲ್ಲ ಅಂತ ರೋಹಿಣಿ ಕೇಳ್ತಾಳೆ. ಯಾರು, ಇವನ ಚಿಕ್ಕ ಹುಡುಗ? ಸುಮ್ನೆ ಇರೋ ರೋಹಿಣಿ, ನಾನಾದ್ರೂ ಪರವಾಗಿಲ್ಲ, ಕಿವಿಲಿ ಹತ್ತಿ ಇಟ್ಕೊಂಡಿದೀನಿ, ಅಲ್ಲೋಗ್ ನೋಡು ಅಂತ ಮನೋಜ ಹೇಳ್ಬೇಕಾದ್ರೆ ಯಾರಿರ್ಬೋದು ಅಂತ ರೋಹಿಣಿ ಕಾರ್ನರ್ ಅಲ್ಲಿ ನೋಡ್ತಾಳೆ. ಅಲ್ಲಿ ಛಾಯಾ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾಳೆ. ನೋಡ್ದ್ಯಾ ನಿನ್ ಮಗ ಎಂತ ಕೆಲ್ಸ ಮಾಡಿದಾನೆ, ಪಾಪ ಛಾಯಾ ತಲೆ ಸುತ್ತಿ ಬಿದೋಗ್ಬಿಟ್ಟಿದಾಳೆ. ಈಗ ಸ್ವಲ್ಪ ಹೊತ್ತಿನ ಮುಂಚೆ ನೀರ್ ಕುಡ್ಸಿ ಅವಳನ್ನ ಎಬ್ಬಿಸ್ದೆ, ಆದ್ರೆ ಇವಳು ಮತ್ತೆ ಪ್ರಜ್ಞೆ ತಪ್ಪಿದಾಳ ಅಥವಾ ಕೆಲ್ಸ ಮಾಡ್ಬೇಕಾಗತ್ತೆ ಅಂತ ನಿದ್ದೆ ಮಾಡ್ತಿದ್ದಾಳ ಗೊತ್ತಿಲ್ಲ ಅಂತ ಮನೋಜ ಹೇಳ್ಬೇಕಾದ್ರೆ ರೋಹಿಣಿ ಛಾಯಾ ಹತ್ರ ಹೋಗಿ ಛಾಯಾ ಎದ್ದೇಳಿ ಛಾಯಾ ಅಂತ ರೋಹಿಣಿ ಎಬ್ಬಿಸ್ತಾಳೆ. ಮ್ಯಾಮ್, ನಾನಿಲ್ಲೇ ಇದೀನಾ ಅಂತ ಛಾಯಾ ಹೇಳ್ಬೇಕಾದ್ರೆ ಏನಾಯ್ತು ಛಾಯಾ, ಯಾಕೆ ಹೀಗಿದ್ಯಾ ಅಂತ ರೋಹಿಣಿ ಕೇಳ್ತಾಳೆ. ಅಯ್ಯೋ ಮ್ಯಾಮ್, ನಿಮ್ ಮಗ ಕೇಳೋ ಪ್ರಶ್ನೆಗೆ ನನ್ಗೆ ಉತ್ತರ ಕೊಡಕ್ಕೆ ಆಗ್ಲಿಲ್ಲ ಗೊತ್ತಾ. ಬಾಸ್ ಆದ್ರೂ ಒಂದ್ ರೀತಿ ತಪ್ಪಿಸ್ಕೊಂಡ್ಬಿಟ್ರು, ಆದ್ರೆ ಅವನು ನನ್ ಪಕ್ಕನೆ ಕುತ್ಕೊಂಡು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ಕೇಳಿ ನನ್ಗೆ ಪ್ರಜ್ಞೆ ತಪ್ಪೋ ರೀತಿ ಮಾಡ್ಬಿಟ್ಟ. ನಾನ್ ಸ್ಕೂಲು ಕಾಲೇಜು ಹೋಗ್ಬೇಕಾದ್ರೆ ನಮ್ ಟೀಚರ್ಸ್ ಸಹ ಯಾವತ್ತೂ ಇಷ್ಟೊಂದ್ ಪ್ರಶ್ನೆ ಕೇಳಿರ್ಲಿಲ್ಲ ಅಂತ ಹೇಳ್ಕೊಂಡು ಛಾಯಾ ಅಳ್ತಿರ್ತಾಳೆ. ನೋಡು ರೋಹಿಣಿ, ಇನ್ಮೇಲೆ ಅವನನ್ನ ಇಲ್ಲಿ ಕರ್ಕೊಂಡ್ ಬರ್ಬೇಡ, ಅವನನ್ನ ನಮ್ಮಿಂದ ಮೇಂಟೈನ್ ಮಾಡಕ್ ಆಗೋದಿಲ್ಲ ಅಂತ ಮನೋಜ ಹೇಳ್ಬೇಕಾದ್ರೆ ಇಲ್ಲ ಮನೋಜ್, ನಾನ್ ಕರ್ಕೊಂಡ್ ಬಂದೇ ಬರ್ತೀನಿ. ಯಾಕಂದ್ರೆ ನಾನು ಈಗ ಆಲ್ರೆಡಿ ಹೇಳಿದೀನಲ್ಲ ಅವನ್ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ. ಆದ್ರೆ ಒಂಟಿಯಾಗಿ ಅವನನ್ನ ನಿಮ್ ಹತ್ರ ಬಿಟ್ರೆ ನಿಮ್ಮಿಂದ ಹ್ಯಾಂಡಲ್ ಮಾಡಕ್ ಆಗ್ತಿಲ್ಲ. ಸೊ ನೆಕ್ಸ್ಟ್ ಟೈಮ್ ನಾನು ನಿಮ್ ಜೊತೆ ಇರ್ತೀನಿ, ಸರಿನಾ ಅಂತ ಹೇಳ್ತಾ ರೋಹಿಣಿ ಕ್ರಿಶ್ ಹತ್ರ ಹೋಗ್ತಾಳೆ. ಕ್ರಿಶ್, ಇದನ್ನೆಲ್ಲ ಮನೋಜ್ ಡ್ಯಾಡಿ ಕೊಡ್ಸಿದ್ದ ಅಂತ ರೋಹಿಣಿ ಕೇಳ್ಬೇಕಾದ್ರೆ ಹೌದು ಮಮ್ಮಿ, ಆದ್ರೆ ನಾನ್ ಕೇಳಿದ ಪ್ರಶ್ನೆಗೆ ಡ್ಯಾಡಿ ಉತ್ತರನೇ ಕೊಡಕ್ಕಾಗ್ಲಿಲ್ಲ ಅಂತ ಕ್ರಿಶ್ ಹೇಳ್ತಾನೆ. ಸರಿ, ನೀನ್ ಇವಾಗ ಇಲ್ಲಿ ಬಂದಿದ್ದಲ್ಲ, ಮನೋಜ್ ಡ್ಯಾಡಿ ಜೊತೆ ಇದೆಯಲ್ಲ, ನಿನ್ಗೆ ಖುಷಿ ಆಯ್ತಾ ಅಂತ ರೋಹಿಣಿ ಕೇಳ್ಬೇಕಾದ್ರೆ ಹೌದು ಮಮ್ಮಿ ಅಂತ ಕ್ರಿಶ್ ಹೇಳ್ತಾನೆ. ಅದನ್ನ ಕೇಳಿ ರೋಹಿಣಿಗೆ ಖುಷಿ ಆಗತ್ತೆ. ಮಮ್ಮಿ, ನನ್ನ ಹತ್ರ ಇನ್ನು 10 ಪ್ರಶ್ನೆ ಇದೆ, ನಾನು ಮನೋಜ್ ಡ್ಯಾಡಿ ಹತ್ರ ಕೇಳ ಅಂತ ಕ್ರಿಶ್ ಹೇಳ್ಬೇಕಾದ್ರೆ ಏನು ಮತ್ತೇನಾ ಅಂತ ಹೇಳ್ತಾ ಛಾಯಾ ತಲೆ ಸುತ್ತಿ ಬಿದ್ರೆ ಏನು ಇನ್ನು 10 ಪ್ರಶ್ನೆ ಇದೆಯಾ, ಲೊಟ್ಟೆ, ನನ್ನಿಂದ ಆಗೋದಿಲ್ಲ ಅಂತ ಮನೋಜ ಸುಸ್ತಾಗಿ ಕುತ್ಕೋತಾನೆ. ಇದನ್ನ ನೋಡಿ ರೋಹಿಣಿ ನಗ್ತಿರ್ತಾಳೆ. ಈ ಕಡೆ ಸೂರ್ಯ ತನ್ ಕಾರ್ ಗ್ಯಾರೇಜ್ ಅಲ್ಲಿ ಇರ್ಬೇಕಾದ್ರೆ ಮೀನಂಗೆ ಫೋನ್ ಮಾಡಿ ಅಲ್ಲಿಗೆ ಬರೋದಕ್ಕೆ ಹೇಳ್ತಾನೆ. ಏನ್ರಿ, ನನ್ನನ್ನ ಇಲ್ಲಿಗೆ ಬನ್ನಿ ಅಂತ ಹೇಳಿದ್ರಿ ಅಂತ ಮೀನಾ ಅಲ್ಲಿಗೆ ಬಂದು ಕೇಳ್ಬೇಕಾದ್ರೆ ನಿನ್ನ ನೋಡ್ಬೇಕು ಅಂತ ಅನ್ನಿಸ್ತು ಮೀನಮ್ಮ, ಅದಕ್ಕೆ ನಾನು ಇಲ್ಲಿ ಕರ್ದಿದ್ದು ಅಂತ ಸೂರ್ಯ ಹೇಳ್ತಾನೆ. ರೀ, ನೀವ್ ಯಾವಾಗ್ಲೂ ಮನೇಲಿ ನೋಡ್ತಾನೆ ಇರ್ತೀರಾ ತಾನೆ, ಅದೇನು ಇವಾಗ ಹೊಸ್ತು ಇಲ್ಲಿಗೆಲ್ಲ ಕರ್ಸಿ ನೋಡ್ತಾ ಇರೋದು ಅಂತ ಮೀನಾ ಕೇಳ್ಬೇಕಾದ್ರೆ ಅಯ್ಯೋ ಇದೊಳ್ಳೆ ಚೆನ್ನಾಗಿದೆಯಲ್ಲಮ್ಮ, ಅದಕ್ಕೆ ಅಂತ ನೀನು ಆಚೆ ನೋಡ್ಬಾರ್ದು ಅಂತ ಏನಾದ್ರು ರೂಲ್ಸ್ ಇದೆಯಾ ಅಂತ ಸೂರ್ಯ ಕೇಳ್ತಾನೆ. ಈ ಕೆಲ್ಸದ ಟೈಮಲ್ಲಿ ನೀವ್ ಈ ರೀತಿ ಕರೆಯೋದಿಲ್ಲ ಅಂತ ನಂಗೆ ಚೆನ್ನಾಗ್ ಗೊತ್ತು, ಅದೇನು ಅಂತ ಹೇಳಿ ಅಂತ ಮೀನಾ ಕೇಳ್ತಾಳೆ. ನೋಡ್ದೇನ ಸೂರ್ಯ, ಸಿಸ್ಟರು ನಿನ್ ಬಗ್ಗೆ ಚೆನ್ನಾಗ್ ತಿಳ್ಕೊಂಡಿದ್ದಾರೆ ಅಂತ ಚೇತನ ಹೇಳ್ತಿರ್ತಾರೆ. ಅದು ಮಂಜ ನಿನ್ನ ಕರಿ ಅಂತ ಹೇಳಿದ್ದ, ಅದಕ್ಕೆ
ನಿನ್ಗೆ ಫೋನ್ ಮಾಡಿ ಕರ್ದಿದ್ದು ಅಂತ ಸೂರ್ಯ ಹೇಳ್ಬೇಕಾದ್ರೆ ಏನು ಮಂಜ ಇಲ್ಲ ಕರಿಯೋದಕ್ಕೆ ಹೇಳಿದ್ನ. ಯಾಕ್ರಿ ಏನಾಯ್ತು ಅಂತ ಮೀನಾ ಕೇಳ್ಬೇಕಾದ್ರೆ ನನ್ಗೇನಮ್ಮ ಗೊತ್ತು, ಅವ್ನ್ ಕರಿ ಅಂದೆ ನಾನ್ ಕರೆಸ್ದೆ ಅಷ್ಟೇನೆ ಅಂತ ಸೂರ್ಯ ಹೇಳ್ಬೇಕಾದ್ರೆ ಹ್ಞೂರಿ ನಾನೇ ಅವನ ಹತ್ರ ಮಾತಾಡ್ಬೇಕು ಅನ್ಕೊಂಡೆ, ಅವ್ನ್ ಬರ್ಲಿ ಅಂತ ಮೀನಾ ಹೇಳಿದಾಗ ಯಾಕೆ ಏನಾಯ್ತು ನೀನೇನ್ ಮಾತಾಡ್ಬೇಕಾಗಿತ್ತು ಅಂತ ಸೂರ್ಯ ಕೇಳ್ತಾನೆ. ನೋಡಿ ಇತ್ತೀಚೆಗೆ ಅವನು ಸರಿಯಾಗಿ ಮನೆಗ್ ಬರ್ತಾ ಇಲ್ವಂತೆ, ಅವರು ಮನೇಲಿ ಒಂಟಿಯಾಗಿರ್ತಾರಲ್ವಾ ಅಂತ ಮೀನಾ ಹೇಳ್ಬೇಕಾದ್ರೆ ಆ ಇರ್ಲಿ ಬಾಮ್ಮ, ಹೊಸ್ದಾಗ್ ಮದ್ವೆ ಆಗಿರೋ ಹುಡ್ಗ ಏನ್ ಮಾಡಕ್ಕಾಗತ್ತೆ ಅಂತ ಸೂರ್ಯ ಹೇಳ್ತಾನೆ. ನೋಡ್ರಿ ಅದೇನಾದ್ರೂ ಇರ್ಲಿ, ಹಾಗಂತ ಅಮ್ಮನ ಒಂಟಿಯಾಗಿ ಬಿಡೋದು ಸರಿನಾ ಅಂತ ಮೀನಾ ಹೇಳ್ಬೇಕಾದ್ರೆ ಅಷ್ಟ್ರಲ್ಲಿ ಮಂಜ ಕಾರಿಂದ ಇಳಿತಾನೆ. ಆಗ ಚೇತನ ಮತ್ತೆ ಸೂರ್ಯನ್ ಫ್ರೆಂಡ್ಸ್ ಎಲ್ಲ ಹೋಗಿ ಏನೋ ಮಂಜ ಪರವಾಗಿಲ್ಲ ಕಣ, ತುಂಬಾ ಬ್ಯುಸಿ ಆಗ್ಬಿಟ್ಟಿದೀಯ ಅನ್ಸುತ್ತೆ, ಈ ಕಡೆಗೆ ಬರ್ತಾನೆ ಇಲ್ವಲ್ಲೋ ಅಂತ ಚೇತನ ಕೇಳ್ಬೇಕಾದ್ರೆ ಇಲ್ಲ ಅಣ್ಣ ಈ ಕಡೆ ಬರೋದಕ್ಕೆ ನಂಗೆ ಟೈಮ್ ಸಿಗ್ಲಿಲ್ಲ ಅಂತ ಮಂಜ ಹೇಳ್ತಾನೆ. ಆದ್ರೂ ನಿನ್ಗೆ ಒಳ್ಳೆ ಹುಡುಗಿ ಸಿಕ್ಕಿದ್ಲು ಬಿಡ, ನಿನ್ ಜೀವನನೇ ಬದ್ಲಾಗೋಯ್ತು ಅಂತ ಕಾರ್ತಿ ಮತ್ತೆ ಇನ್ ಉಳಿದಿರೋ ಫ್ರೆಂಡ್ಸ್ ಎಲ್ಲ ಹೇಳ್ತಿರ್ತಾರೆ. ಅಯ್ಯೋ ಈ ಜೀವನ ಎಲ್ಲ ನಮ್ಮ ಅಕ್ಕ ಮತ್ತೆ ನಮ್ಮ ಅಮ್ಮನಿಂದ ಸಿಕ್ಕಿದ್ದು, ಅವ್ರ ನನ್ನನ್ನ ಓದಿಸ್ಲಿಲ್ಲ ಅಂದಿದ್ರೆ ನನ್ಗಿಂತ ಆಪರ್ಚುನಿಟಿ ಸಿಕ್ತಿರ್ಲಿಲ್ಲ ಅಂತ ಮಂಜ ಹೇಳ್ತಿರ್ತಾನೆ. ಹಾಗೆ ಮೀನಾ ಸೂರ್ಯ ಹತ್ರ ಬಂದು ಅಕ್ಕ ಭಾವ ಹೇಗಿದ್ದೀರಾ ಅಂತ ಮಂಜ ವಿಚಾರಿಸ್ತಿರ್ತಾನೆ. ನಾವ್ ಚೆನ್ನಾಗಿದೀವಿ, ನೀ ಹೇಗಿದ್ಯೋ? ಹೌದು ಏನೋ ನೀನು ನನ್ನನ್ನ ಬರೋದಕ್ಕೆ ಹೇಳಿದಂತೆ, ಏನ್ ವಿಷಯ ನಿಮ್ ಭಾವ ಹೇಳ್ತಿದ್ರು ಅಂತ ಮೀನಾ ಕೇಳ್ತಾಳೆ. ಹೌದು ಅಕ್ಕ ನಿಮ್ ಹತ್ರ ಮಾತಾಡ್ಬೇಕಾಗಿತ್ತು, ಅದಕ್ಕೆ ಭಾವನ ಹತ್ರ ಹೇಳಿ ನಿನ್ನನ್ನ ಕರೆಸ್ದೆ ಅಂತ ಮಂಜ ಹೇಳ್ತಾನೆ. ಏನೋ ಅದು ಅಂತ ಮೀನಾ ಕೇಳ್ಬೇಕಾದ್ರೆ ಎಲ್ಲಾ ಸಮಸ್ಯೆನೂ ಸರಿ ಹೋಗಿ ಇವಾಗ ತಾರಾ ಕಂಪ್ನಿ ನನ್ ಕೈಗ್ ಬಂದಿದೆ ಅಕ್ಕ, ನಾನೇ ನೋಡ್ಕೋಬೇಕು ಅಂತ ತಾರಾ ತುಂಬಾನೇ ಫೋರ್ಸ್ ಮಾಡಿದ್ಲು, ಅದಕ್ಕೆ ಆ ಕಂಪ್ನಿನ ನಾನೇ ನೋಡ್ಕೋತಾ ಇದ್ದೀನಿ ಅಂತ ಮಂಜ ಹೇಳ್ತಾನೆ. ಇದನ್ನ ಕೇಳಿ ಮೀನಾ ಸೂರ್ಯನ್ಗೆ ಒಂದ್ ರೀತಿ ಖುಷಿ ಆದ್ರೆ ಇನ್ನೊಂದ್ ರೀತಿ ಮನೆಯಿಂದ ದೂರ ಆಗ್ತಿದಾನೋ ಏನೋ ಅನ್ನೋ ಭಯನೂ ಶುರುವಾಗತ್ತೆ. ಹೋಗ್ಲಿ ಬಿಡು ಮಂಜ, ಹೇಗೋ ನಿನಗೆ ಅಂತ ಒಂದು ದೊಡ್ಡ ಜವಾಬ್ದಾರಿ ಸಿಕ್ಕಿದೆ, ಅದನ್ನ ಸರಿಯಾಗಿ ನಿಭಾಯಿಸ್ಕೊಂಡೋಗು ಅಂತ ಮೀನಾ ಹೇಳಿದ್ರೆ ಹೌದು ಕಣ ಮಂಜ್ಗೆ, ನಿನಗೆ ಅಂತ ಇಷ್ಟು ದೊಡ್ಡ ಜವಾಬ್ದಾರಿ ಸಿಕ್ಕಿದೆ, ನಿಮ್ಮಪ್ಪ ನಿಮ್ಮಮ್ಮ ನಿನ್ನನ್ನ ತುಂಬಾ ಕಷ್ಟಪಟ್ಟು ಬೆಳೆಸಿದ್ದಾರೆ, ಈಗ ಅದು ಪ್ರತಿಫಲ ತೋರಿಸ್ತಾ ಇದೆ, ಒಟ್ನಲ್ಲಿ ಅವ್ರಿಗೆ ಒಳ್ಳೆ ಹೆಸರು ತಂದ್ಕೊಡು ಅಂತ ಸೂರ್ಯ ಹೇಳ್ಬೇಕಾದ್ರೆ ಹಾಗೆ ಇದು ಒಂದು ತುಂಬಾನೇ ಖುಷಿಯಾಗಿರೋ ವಿಷಯ, ಇದನ್ನೆಲ್ರೂ ಸೇರಿ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿ ಎಲ್ಲಾದ್ರೂ ಆಚೆ ಊಟಕ್ಕೆ ಹೋಗೋಣ ಅಂತ ಹೇಳಿದಾಗ ಭಾವ ಇವತ್ತು ಟ್ರೀಟ್ ನಂದು ಅಂತ ಮಂಜ ಹೇಳ್ತಾನೆ. ಇಲ್ಲ ಇಲ್ಲ ಅದೆಲ್ಲ ಆಗೋದಿಲ್ಲ, ನಮ್ ಮಂಜ್ಗೆ ಒಳ್ಳೇದಾಗ್ತಿದೆ ಅಂತಂದ್ರೆ ಇದ್ರ ಟ್ರೀಟ್ ನಾನೇ ಕೊಡ್ಬೇಕು ಅಂತ ಸೂರ್ಯ ಹೇಳ್ಬೇಕಾದ್ರೆ ಅಷ್ಟ್ರಲ್ಲಿ ಮಂಜನ್ಗೆ ಕಾಲ್ ಬರುತ್ತೆ. ಮಂಜ ಸೈಡ್ ಹೋಗಿ ಮಾತಾಡ್ತಿರ್ತಾನೆ. ಹಾಗೆ ಅವನು ತಾರನ್ ಹತ್ರ ಮಾತಾಡ್ ಮುಗಿಸಿ ವಾಪಸ್ ಬಂದ್ಮೇಲೆ ಅದು ಅಕ್ಕ ಆಕ್ಚುಲಿ ಫಸ್ಟ್ ಇದ್ರಲ್ಲ ಬಾಸ್, ಅವ್ರಿಗೆ ಒಬ್ಬ ಬಿಸ್ನೆಸ್ ಮ್ಯಾನ್ ಗೊತ್ತಿದ್ದಾರೆ, ಅವರು ನಮ್ಗೆ ತುಂಬಾನೇ ಸಹಾಯ ಮಾಡಿದ್ದಾರೆ, ಅದಕ್ಕೆ ತಾರಾ ಅವ್ರ ಜೊತೆ ಹೋಟೆಲ್ ಅಲ್ಲಿ ಟೇಬಲ್ ಬುಕ್ ಮಾಡಿದಾಳಂತೆ ಊಟಕ್ಕೆ ಅಂತ. ಅವಳು ಅವಾಗ್ಲೇ ಹೇಳಿದ್ಲು, ನಾನ್ ಮರ್ತೋಗಿದ್ದೆ, ನಾನ್ ಇವಾಗ ಅವ್ರ ಜೊತೆ ಊಟಕ್ಕೆ ಹೋಗ್ಬೇಕಕ್ಕ, ಬೇಜಾರ್ ಮಾಡ್ಕೋಬೇಡಿ, ಇನ್ನೊಂದ್ ಟೈಮ್ ನಿಮ್ಮನ್ನ ಕರ್ಕೊಂಡ್ ಹೋಗಿ ಟ್ರೀಟ್ ಕೊಡಿಸ್ತೀನಿ ಅಂತ ಮಂಜ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಸೂರ್ಯನ್ ಫ್ರೆಂಡ್ಸ್ಗೆಲ್ಲ ಬೇಜಾರಾಗತ್ತೆ. ಓ ಹಾಗ ಸರಿ ಆಯ್ತು ನೀನ್ ಹೋಗ್ಬಾ ಅಂತ ಸೂರ್ಯ ಹೇಳ್ಬೇಕಾದ್ರೆ ಆದ್ರೂ ಭಾವ ನಿಮ್ಮನ್ನೆಲ್ಲ ಊಟಕ್ಕೆ ಕರ್ಕೊಂಡ್ ಹೋಗ್ತೀನಿ ಅಂತ ಹೇಳಿ ಈಗ ಬೇಡ ಅಂತಂದ್ರೆ ನಿಮ್ಮೆಲ್ರಿಗೂ ಬೇಜಾರಾಗಲ್ವಾ, ನಾನೇ ತಾರಂಗ್ ಹೇಳಿ ನೆಕ್ಸ್ಟ್ ಟೈಮ್ ಅರೇಂಜ್ ಮಾಡೋಣ ಅಂತ ಹೇಳ್ತೀನಿ ಬಿಡು ಅಂತ ಮಂಜ ಹೇಳ್ಬೇಕಾದ್ರೆ ಲೋ ಮಂಜಿಗೆ ನೋಡು, ನಿನಗೆ ಅಂತ ಇಷ್ಟೊಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ, ಅಂತದ್ರಲ್ಲಿ ನೀನ್ ಅವ್ರಿಗೆ ಫಸ್ಟ್ ಹೋಗ್ತೀನಿ ಅಂತ ಹೇಳಿ ಇವಾಗ ಹೋಗಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಅವಮಾನ ಮಾಡ್ದಂಗ ಅನ್ಸಲ್ವಾ, ನೀನ್ ಮೊದ್ಲು ಹೋಗ್ಬಾ ಅಂತ ಸೂರ್ಯ ಹೇಳ್ತಾನೆ. ಇಲ್ಲ ಭಾವ ನಾವ್ ಊಟಕ್ಕೆ ಹೋಗೋಣ ಅಂತ ಹೇಳಿದೀವಲ್ಲ ಅಂತ ಮಂಜ ಹೇಳ್ಬೇಕಾದ್ರೆ ನೋಡು ಮಂಜ ನಾವೆಲ್ಲ ಹೋಗ್ತೀವಿ ಹೇಳು, ಇನ್ನೊಂದ್ ದಿವ್ಸ ಹೋಗ್ಬೋದು, ಹೋಗ್ ಬರೋಗ ಅಂತ ಹೇಳ್ತಾ ಸೂರ್ಯ ಮಂಜನ್ನ ಸಮಾಧಾನ ಮಾಡಿ ಅಲ್ಲಿಂದ ಕಳಿಸ್ಕೊಡ್ತಾನೆ. ಹಾಗೆ ಸೂರ್ಯ ಮೀನನು ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಲಕ್ಕಿಗೆ ಗೊತ್ತಾಗ್ದೇ ಇರೋ ರೀತಿ ಸೂರ್ಯ ಮೀನನ್ನ ಲಾನ್ಗೆ ಬಾ ಅಂತ ಹೇಳಿರ್ತಾನೆ. ಆಗ ಮೀನಾ ಲಕ್ಕಿ ಕಣ್ ತಪ್ಸಿ ಸೂರ್ಯನ ಮೀಟ್ ಮಾಡೋದಕ್ಕೆ ಅಂತ ಹೋಗ್ತಾಳೆ. ರೀ ಏನ್ರಿ ನಿಮ್ದು, ಆಚೆ ಮಾತಾಡಿದ್ವಿ ತಾನೆ, ಮತ್ತೆ ಏನ್ರಿ ಯಾಕ್ರಿ ಕರೆದ್ರಿ ಅಂತ ಮೀನಾ ಹೇಳ್ಬೇಕಾದ್ರೆ ಏನೇ ನೀನು ಮಾತಾಡೋಣ ಅಂತ ಕರೆದ್ರು ನೀನ್ ಹಿಂಗೆಲ್ಲ ಮಾಡ್ತೀಯಲ್ಲ ಅಂತ ಸೂರ್ಯ ಹೇಳ್ತಿರ್ತಾನೆ. ರೀ ಅಜ್ಜಿ ಏನಾದ್ರು ನೋಡಿದ್ರೆ ಕಷ್ಟ ಆಗುತ್ತೆ, ಅದೇನು ಅಂತ ಬೇಗ ಬೇಗ ಹೇಳಿ ಅಂತ ಮೀನಾ ಕೇಳ್ಬೇಕಾದ್ರೆ ಮೀನಮ್ಮ ನಿಂಗೆ ಒಂದು ಗುಡ್ ನ್ಯೂಸ್, ಆಕ್ಚುಲಿ ಈ ವಾರ ನಮ್ಗೆ 60,000 ರೂಪಾಯಿ ಲಾಭ ಬಂದಿದೆ ಅಂತ ಸೂರ್ಯ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಮೀನಿನ್ಗೆ ತುಂಬಾನೇ ಖುಷಿ ಆಗತ್ತೆ. ರೀ ನೀವ್ ಹೇಳೋದ್ ಕೇಳಿದ್ರೆ ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ, ನಾನು ಅಷ್ಟೇ ರೀ ಡೆಕೋರೇಷನ್ ಎಲ್ಲ ಮಾಡಿದ್ನಲ್ಲ ಅದ್ರಿಂದ ನನಗೂ ದುಡ್ಡು ಬಂದ್ ಸೇರಿದೆ, ಅದರಿಂದ ಸಿಮೆಂಟು ಮತ್ತೆ ಮರಳೆಲ್ಲ ತರ್ಸೋದಕ್ಕೆ ದುಡ್ಡು ಸರಿ ಹೊಂದುತ್ತೆ ರೀ ಅಂತ ಮೀನಾ ಹೇಳ್ತಾಳೆ. ಹೌದು ಮೀನಾ, ಆದಷ್ಟು ಬೇಗ ನಾವು ಕಾರ್ಪೊರೇಷನ್ ಆಫೀಸ್ ಇಂದ ಲೆಟರ್ ತಗೊಂಡ್ ಬಂದು ರೂಮ್ ಕಟ್ಟೋದಕ್ಕೆ ಶುರು ಮಾಡ್ಬೇಕು ಅಂತ ಸೂರ್ಯ ಹೇಳ್ತಾನೆ. ರೀ ನೀವು ತುಂಬಾನೇ ಕಷ್ಟ ಪಟ್ಬಿಟ್ರಿ ಅಲ್ವಾ, ಸಾಲ ತೀರ್ಸೋದಕ್ಕೆ ನೀವು ಕಷ್ಟ ಪಡ್ತಾ ಇರೋದಲ್ದೆ ಇವಾಗ ಈ ರೂಮ್ ಕಟ್ಟೋದಕ್ಕೂ ಕಷ್ಟ ಪಡ್ತಾ ಇದ್ದೀರಾ, ಇದೆಲ್ಲ ನೀವು ಪಟ್ಟಿರೋ ಕಷ್ಟಕ್ಕೆ ಸಿಗ್ತಾ ಇರೋ ಗೆಲುವುರಿ ಅಂತ ಮೀನಾ ಹೇಳ್ಬೇಕಾದ್ರೆ ಇಲ್ಲ ಮೀನಾ, ನೀನ್ ನನ್ ಜೊತೆಗಿರ್ಬೇಕಾದ್ರೆ ನನ್ಗೇನ್ ಟೆನ್ಷನ್ ಹೇಳು, ನನ್ ಕಷ್ಟ ಸುಖದಲ್ಲಿ ನೀನ್ ನನ್ ಜೊತೆಗಿದೆಯಲ್ಲ ಅದೇ ನನ್ಗೆ ದೊಡ್ಡ ಬಲ ಕಣಮ್ಮ
ನಿನ್ನಿಂದಾನೇ ನನ್ಗೆ ಇಷ್ಟೊಂದೆಲ್ಲ ಧೈರ್ಯ ಬಂದಿದ್ದು ಅಂತ ಸೂರ್ಯ ಹೇಳ್ತಾನೆ. ರೀ, ಯಾವಾಗ ನೋಡಿದ್ರು ನನ್ನನ್ನ ಓವರ್ ಆಗಿ ಹೊಗಳ್ತಾನೆ ಇರ್ತೀರಪ್ಪ. ನಾನ್ ಅಂತದ್ ಏನ್ ಮಾಡಿದೀನಿ ಹೇಳಿ ಅಂತ ಮೀನಾ ಹೇಳ್ಬೇಕಾದ್ರೆ, ಏನಮ್ಮ ಮಾಡೋದು, ನೀನ್ ಇಷ್ಟೊಂದ್ ದೂರ ನಿಂತಿದ್ರೆ ನಾನ್ ಇನ್ನೂ ಹೋಗ್ಲೋದಕ್ಕೆ ಕಷ್ಟ ಆಗ್ತಿದೆ, ಸ್ವಲ್ಪ ಹತ್ರ ಬಾ ಅಂತ ಹೇಳ್ತಾ ಸೂರ್ಯ ಮೀನನ್ನ ತಬ್ಕೊಳ್ತಾನೆ. ರೀ, ಸ್ವಲ್ಪ ಹೊಗಳಿದ್ರೆ ಸಾಕು ತಕ್ಷಣ ಶುರು ಹಚ್ಕೊಬಿಡ್ತೀರಲ್ವಾ, ಸುಮ್ನೆ ಇರ್ರಿ ಅಂತ ಮೀನಾ ಹೇಳ್ಬೇಕಾದ್ರೆ, ನೋಡು ಮೀನಾ, ನಿನ್ನನ್ನ ಹೊಗಳು ಬೈಯಿ ಏನಾದ್ರೂ ಮಾಡು, ಆದ್ರೆ ನನ್ ಪ್ರಕಾರ ನನ್ ಎಲ್ಲಾ ಶಕ್ತಿನೂ ನೀನೇ ಕಣಮ್ಮ ಅಂತ ಹೇಳ್ತಾ ಸೂರ್ಯ ಮೀನನ್ನ ತಬ್ಕೊಳ್ತಾನೆ. ಅದೇ ಟೈಮ್ಗೆ ಲಕ್ಕಿ ಅಜ್ಜಿ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ಇವ್ರಿಬ್ರು ತಬ್ಕೊಂಡಿರೋದನ್ನ ನೋಡಿ, ಏ ಸೂರ್ಯ ಅಂತ ಲಕ್ಕಿ ಕಿರ್ಚಾಡ್ದಾಗ ಅದನ್ನ ಕೇಳಿ ಸೂರ್ಯ ಮೀನಾ ಇಬ್ರು ಬೆಚ್ಚ ಬೀಳ್ತಾರೆ. ಹಾಗೆ ಲಕ್ಕಿನ ನೋಡಿ ಗಾಬರಿಯಿಂದ ಒಬ್ರಿಗೊಬ್ರು ನೋಡ್ಕೋತಿರ್ತಾರೆ. ಅಯ್ಯೋ 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 ಅಯ್ಯೋ, ಏನೋ ಬಂದಿರೋದ್ ನಿನ್ಗೆ, ಮನೆ ಮಾನ ಮರ್ಯಾದಿನೆಲ್ಲ ಹರಾಜಾಗ್ತಿದ್ಯಲ್ಲೋ. ಛೆಛೆ, ಬೆಂಗ್ಳೂರ್ ಬಂದು ಹಾಳಾಗೋದೆ ನೀನು. ಏ ಮೀನಾ, ಏನೇ ಮಾಡ್ತಿದ್ಯಾ ನೀನು? ಮದ್ವೆ ಆಗ್ದಿರೋ ಹುಡುಗನ್ನ ಈ ರೀತಿ ತಪ್ಕೊಂಡಿದ್ಯಲ್ಲ, ನಾಚಿಕೆ ಆಗಲ್ವೇನೆ ನಿನ್ಗೆ ಅಂತ ಲಕ್ಕಿ ಬೈಬೇಕಾದ್ರೆ ಸೂರ್ಯ ಮೀನಾ ಇಬ್ರು ತಲೆ ಬಗ್ಗಿಸ್ಕೊಂಡ್ ನಿಂತಿರ್ತಾರೆ. ಹಾಗೆ ಸೀದಾ ಹೋಗಿ ರಂಗನಾಥ್ ಹತ್ರ ಕಂಪ್ಲೇಂಟ್ ಮಾಡಿ ಇವ್ರಿಬ್ರಿಗೂ ಆದಷ್ಟು ಬೇಗ ಮದ್ವೆ ಫಿಕ್ಸ್ ಮಾಡ್ಬೇಕು ಅಂತ ಲಕ್ಕಿ ಹೇಳ್ಬೇಕಾದ್ರೆ ಲಡ್ಡು ಬಂದು ಬಾಯಿಗೆ ಬಿತ್ತು ಅನ್ನೋ ಅಷ್ಟು ಸೂರ್ಯಂಗೆ ಮತ್ತೆ ಮೀನಿಂಗೆ ಖುಷಿ ಆಗ್ತಿರತ್ತೆ. ಹಾಗೆ ಇಬ್ರು ನಾಚ್ಕೋತಿರ್ತಾರೆ. ನಾಚ್ಕೊಂಡಿದ್ದು ಸಾಕು, ಇನ್ಮೇಲಾದ್ರೂ ಒಂದ್ ಸ್ವಲ್ಪ ಮರ್ವಾದಿಂದ ನಡ್ಕೊಳ್ಳಿ ಅಂತ ಲಕ್ಕಿ ಇಬ್ರಿಗೂ ವಾರ್ನಿಂಗ್ ಕೊಡ್ತಾರೆ. ಸರಿ ಆಯ್ತು ಲಕ್ಕಿ, ಥ್ಯಾಂಕ್ ಯು ಲಕ್ಕಿ ಅಂತ ಹೇಳ್ತಾ ಸೂರ್ಯ ಲಕ್ಕಿನ ತಬ್ಕೊಂಡು ಕೆನ್ನೆಗೆ ಮುತ್ಕೊಡ್ತಿರ್ತಾನೆ. ಅಯ್ಯ 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 ಅಯ್ಯ, ಸಾಕು ಕಣೋ ಬಿಡೋ ಅಂತ ಲಕ್ಕಿ ಹೇಳ್ತಿರ್ತಾರೆ. ಅದನ್ನ ನೋಡಿ ಮನೆಯವರೆಲ್ಲರೂ ಖುಷಿ ಪಡ್ತಿರ್ತಾರೆ. ಆದ್ರೆ ಶಾಂತಿ ಮಾತ್ರ ಮೂತಿ ತಿರ್ಗಿಸ್ತಿರ್ತಾಳೆ. ಈ ಕಡೆ ಸೂರ್ಯ ಮೀನಾ ಇಬ್ರು ಕುಸುಮ ಅವ್ರ ಮನೆಗ್ ಬಂದಾಗ ಮನೆ ಮುಂದೆ ಹೊಸ ಕಾರ್ ನಿಂತಿರುತ್ತೆ. ಯಾರ್ದಿದು ಅಂತ ನೋಡ್ತಾ ಸೀದಾ ಇಬ್ರು ಮನೆ ಒಳಗಡೆ ಹೋಗಿ, ಅಮ್ಮ ಈ ಕಾರ್ ಯಾರ್ದು ಆಚೆ ನಿಂತಿರೋದು ಅಂತ ಕೇಳ್ಬೇಕಾದ್ರೆ, ಓ ಅದು ಮಂಜಂದು ಕಣೆ ಅಂತ ಕುಸುಮ ಅವ್ರು ಹೇಳ್ತಾರೆ. ಏನು ಮಂಜಂದ ಅಂತ ಇಬ್ರು ಮುಖ ಮುಖ ನೋಡ್ಬೇಕಾದ್ರೆ ಅಷ್ಟರಲ್ಲಿ ಮಂಜ ಅಲ್ಲಿಗ್ ಬಂದು, ಅಕ್ಕ ಬಾವ ಹೇಗಿದ್ದೀರಾ, ಬನ್ನಿ ಒಳಗಡೆ ಅಂತ ಕರಿತಾ ಇರ್ತಾನೆ. ಏನು ಮಂಜ, ಏನು ಹೊಸ ಕಾರೆಲ್ಲ ತಂದ್ಬಿಟ್ಟಿದ್ಯಾ, ಏನ್ ಸಮಾಚಾರ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಹೌದು ಬಾವ, ತಾರೆ ಗಿಫ್ಟ್ ಕೊಟ್ಟಿದ್ದು ಅಂತ ಮಂಜ ಹೇಳ್ತಾನೆ. ಹಾಗೆ ಮೀನಾ ಮಂಜನ್ ಕೈ ಮತ್ತೆ ಕತ್ತು ಬೆರಳುಗಳನ್ನೇ ನೋಡ್ತಿರ್ತಾಳೆ. ಅವನು ಕತ್ತಿಗೆ ಚಿನ್ನದ ಸರ, ಬೆರಳಿಗೆ ಚಿನ್ನದ ಉಂಗ್ರ ಮತ್ತೆ ಚಿನ್ನದ ಬ್ರೇಸ್ಲೆಟ್ ಎಲ್ಲ ಹಾಕೊಂಡಿರ್ತಾನೆ. ಏನೋ ಮಂಜ ಇದೆಲ್ಲ, ನಿನ್ ಕೈ ಮತ್ತೆ ಕುತ್ತಿಗೆ ಎಲ್ಲ ಹೊಳಿತಾ ಇದೆ ಅಂತ ಮೀನಾ ಕೇಳ್ಬೇಕಾದ್ರೆ, ಹೌದು ಅಕ್ಕ, ತಾರನೇ ಇದನ್ನೆಲ್ಲ ಕೊಡ್ಸಿದ್ದು ಅಂತ ಮಂಜ ಹೇಳ್ತಾನೆ. ಅದನ್ನ ಕೇಳಿ ಸೂರ್ಯ ಖುಷಿ ಪಡ್ತಾನೆ. ಆದ್ರೆ ಇದು ಮೀನಂಗ್ ಮಾತ್ರ ಯಾಕೋ ಇಷ್ಟ ಆಗ್ತಿರೋದಿಲ್ಲ, ಎಲ್ಲೋ ಏನೋ ತಪ್ಪಾಗ್ತಿದೆ, ಇದು ಸರಿ ಬರ್ತಾ ಇಲ್ಲ ಅಂತ ಮೀನನ್ಗೆ ಮನ್ಸಲ್ಲಿ ಅನ್ನೋದಕ್ಕೆ ಶುರು ಆಗತ್ತೆ. ಹಾಗೆ ಅವಳು ಇವನ ಹತ್ರ ಇದ್ರ ಬಗ್ಗೆ ಮಾತಾಡ್ಬೇಕು ಅಂತ ಮನ್ಸನ್ನ ಅನ್ಕೊಂಡು ಯೋಚನೆ ಮಾಡ್ತಿರ್ತಾಳೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.